ಪ್ರಾಥಮಿಕ ಶಾಲೆ ಹಳೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂತಹ 2024-25ನೇ ಸಾಲಿನ 1ರಿಂದ 7ನೇ ವರ್ಗದ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಇಲ್ಲಿ 1ರಿಂದ 7ನೇ ತರಗತಿಯ ಒಟ್ಟು ವಿದ್ಯಾರ್ಥಿಗಳು 147 ಆಗಿದ್ದು, ಈ ವರ್ಷ ಇನ್ನೂ ಹೆಚ್ಚಿನ ರೀತಿಯ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಕ್ಕಳನ್ನ ಮತ್ತು ಉತ್ತಮವಾದ ಒಂದು ಶಿಕ್ಷಣದೊಂದಿಗೆ, ಆಟ ಪಾಠದೊಂದಿಗೆ ಮತ್ತು ಕಲೆ, ಚಿತ್ರಕಲೆ, ಇನ್ನೂ ಅನೇಕ ರೀತಿಯ ವ್ಯವಸ್ಥೆಗಳನ್ನ ಮಾಡಿರಲಾಗುತ್ತೆ. ಮಕ್ಕಳನ್ನ ಒಟ್ಟಾರೆ ಹಿಡಿದು ಮತ್ತು ಪಾಲಕರನ್ನ ಒಟ್ಟಾರೆಯಾಗಿ ಸಂಖ್ಯೆಯಲ್ಲಿ ಸುಮಾರು 450 ಜನರು ಈ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ಸಮ್ಮೇಳನಕ್ಕೆ ಆಗಮಿಸಿದಂತಹ ಪಾಲಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ಪೂರಕವಾದ ಧನ್ಯವಾದಗಳು. ಇಂದು ಇಂಗ್ಲಿಷ್ ಕ್ಯಾಂಪಸ್ ಒಳಗಡೆ ಕನ್ನಡ ಪ್ರಾಥಮಿಕ ಶಾಲೆ ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗ ಇತ್ತೀಚೆಗೆ ನಮ್ಮ ಶಾಲೆಯ ಹೊಸ ಬದಲಾವಣೆ ಏನಂತ ಹೇಳಿದ್ರೆ, ಆಡಳಿತ ಮಂಡಳಿ ಬದಲಾವಣೆ ಆಯಿತು. ಪದ್ಮಶ್ರೀ ಶ್ರೀ ಸುಧಾಮೂರ್ತಿ ಅವರು ಈಗ ನಮ್ಮ ಶಾಲೆಯ ಒಂದು ಚೇರ್ಮನ್ ಆಗಿದ್ದಾರೆ. ಅದೇ ರೀತಿ ಹೆಸ್ಕಾಮದ MD ಆದಂತ AD ಕುಲಕರ್ಣಿ ಸರ್ ಅವರು ಕೂಡ ನಮ್ಮ ಶಾಲೆಯ ಸೆಕ್ರೆಟರಿ ಆಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸೋದಕ್ಕೆ ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಹಳೆ ಹುಬ್ಬಳ್ಳಿ ಭಾಗದ ಪಾಲಕರು ಬಂದು ಈ ಒಂದು ಕಾರ್ಯಕ್ರಮವನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ತಾ ಇದ್ದಾರೆ. ಇಲ್ಲಿ LKG ಇಂದ ಹಿಡ್ಕೊಂಡು 7ನೇ ವರ್ಗದವರೆಗೆ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸುಮಾರು 30 ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ನಿರಂತರವಾಗಿ 2-3 ತಾಸು ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಜನರು ಮಕ್ಕಳ ಬಂದು ತಮ್ಮ ಒಂದು ಮೆಚ್ಚುಗೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಇರುವಂತಹ ಟೀಚರ್, ಎಲ್ಲ ಶಿಕ್ಷಕಿಯರು ತರಬೇತಿಯನ್ನು ನೀಡಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ನಡೀತಾ ಇದ್ದಾರೆ. ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಈ ಸಲ ವಿಶಿಷ್ಟವಾಗಿ ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶಿಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ನಾವು ಪಾಲಕರಿಗೂ ಕೂಡ ಕಾಂಪಿಟೇಷನ್ ಇಟ್ಟಿದ್ವಿ. ಅಲ್ಲಿ ಸುತ್ತಮುತ್ತಲ ಪಾಲಕರು ಕೂಡ ಬಂದು ಪಾಲಕರು ಇದರೊಳಗಡೆ ಭಾಗವಹಿಸಿ ಅವರು ಕೂಡ ಬೇರ್ಬೇರೆ ಬಂದು ಪ್ರಶಂಸೆಯನ್ನ ಪಡೆದ್ರು. ಇದು ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಇದು ಒಂದು ನ್ಯೂ ಇಂಗ್ಲಿಷ್ ಸ್ಕೂಲ್ ಹುಬ್ಬಳ್ಳಿಯಲ್ಲಿ ಅತಿ ಹಳೆಯದಾದ ಶಾಲೆ. ಇಲ್ಲಿ ಅಂತ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಾನು ಧನ್ಯವಾದ.